ರಾಷ್ಟ್ರಾದ್ಯಂತ ಸುದ್ದಿಯಾಗಿದ್ದಂಥ ಆಳಂದ ಮತಚೋರಿ ಪ್ರಕರಣ ಸದ್ಯ ಏನಂತಾರೆ SIT ಚಾರ್ಜ್ ಶೀಟನ್ನು ಸಲ್ಲಿಸಿರ್ತಕ್ಕಂಥದ್ದು. ಕಳೆದ 2-3 ತಿಂಗಳಿನಿಂದ ಏನು ತನಿಖೆಯನ್ನು ನಡೆಸಿ ಸದ್ಯ ಆ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಏನು ಹರ್ಷಾನಂದ್ ಗುತ್ತೇದಾರ್ ಅವರನ್ನ ಹೆಸರನ್ನು ಉಲ್ಲೇಖಿಸಿ ಏನಂತಾರೆ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ. ಖುದ್ದು ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಇದ್ದಾರೆ. ಏನು ಹೇಳ್ತಾರೆ ಈ ಕುರಿತು ಅಂತ. ಸರ್, 2023 ಎಲೆಕ್ಷನ್ನಲ್ಲಿ ನಡೆದಂಥ ವೋಟ್ ಚೋರಿ ಪ್ರಕರಣ ಅಂತೇಳಿ BR ಪಾಟೀಲ್ ಅವರು ಸಾಕಷ್ಟು ಕ್ಯಾಂಪೇನ್ ಮಾಡಿದರು. ರಾಹುಲ್ ಗಾಂಧಿಯವರು ಕೂಡ ಕ್ಯಾಂಪೇನ್ ಮಾಡಿದರು. ಅದರ ನಂತರ SIT ರಚನೆ ಆಯಿತು. ಸದ್ಯ ತಮ್ಮದು ಮತ್ತು ತಮ್ಮ ತಂದೆಯವರ ಹೆಸರು ಏನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಏನು ಹೇಳ್ತೀರಿ ಸರ್? ಇದು ಒಂದು ಸುಳ್ಳು ಪ್ರಕರಣ ನಮ್ಮ ಮೇಲೆ ಸೃಷ್ಟಿ ಮಾಡಿ ಉದ್ದೇಶಪೂರ್ವಕ ಕಾಂಗ್ರೆಸ್ ಪಾರ್ಟಿ ತಮ್ಮ ಸೋಲು ಮತ್ತು ರಾಹುಲ್ ಗಾಂಧಿ ತನ್ನ ಸೋಲನ್ನು ಈ ರೀತಿ ವೋಟ್ ಚೋರಿ BJP ಅವರು ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ನಮ್ಮ ಮೇಲೆ ಸೃಷ್ಟಿ ಮಾಡಿರೋವಂಥದ್ದು ಷಡ್ಯಂತ್ರ ಇದು. ಯಾಕಂದ್ರೆ ಆಳಂದದಲ್ಲಿ ಗೆದ್ದಿರೋವಂಥದ್ದು BR ಪಾಟೀಲ್ರು. ಮತ್ತು ಅದು 2023ರಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿವರೆಗೂ ಏನೂ ಪ್ರಗತಿ ಕಂಡಿರಲಿಲ್ಲ ಕೇಸಲ್ಲಿ. ಏಕಾಏಕಿ ಯಾವಾಗ BR ಎಲೆಕ್ಷನ್ ಬರುತ್ತೆ, ಯಾವಾಗ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತಂದು ನ್ಯಾಷನಲ್ ಲೆವೆಲಲ್ಲಿ ಹೈಲೈಟ್ ಮಾಡ್ತಾರೆ. ಯಾಕಂತಂದರೆ BR ಎಲೆಕ್ಷನ್ದಲ್ಲಿ ಪ್ರಭಾವ ಬೀರಬೇಕು, ಮತದಾರರನ್ನು ಕನ್ಫ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ, ನಮ್ಮ ವಿರುದ್ಧ ಜನರನ್ನು ಕೆಟ್ಟ ಅಭಿಪ್ರಾಯ ಬರಬೇಕು ಅನ್ನೋ ಉದ್ದೇಶದಿಂದ ಅವರು ಕೈಗೆತ್ಕೊಳ್ತಾರೆ. ಅದನ್ನು ಇದು ಅವಕಾಶವಾಗಿ ಬಳಸ್ಕೋಬೇಕು ಅಂತಂದು BR ಪಾಟೀಲ್ರು ಹೋಗಿ ಇದು ನಮ್ಮದೂ ಪ್ರಕರಣ ಹಿಂಗಿದೆ, ಇದಕ್ಕೆ ತಾವು ಹಿಂಗೆ ಮಾಡಿರಿ, ನಮ್ಮ ವೋಟ್ ಚೋರಿಯಲ್ಲಿ ಹೇಳ್ರಿ ಅಂತಂದು ಹೇಳ್ತಾರೆ. ಯಾಕೆ ಅವರಿಗೆ ಹತ್ತಿರ ಆಗಬೇಕು, ಅವರು ಮಂತ್ರಿ ಆಗಬೇಕು ಅಂತಂದು. BR ಎಲೆಕ್ಷನ್ ಆಯಿತು, ಅಲ್ಲಿ ಜನ ತಿರಸ್ಕಾರ ಮಾಡಿದ್ರು. ನಂತರ ಈಗ ನಮ್ಮ ಏನು ಡಿಸೆಂಬರ್ 15ಕ್ಕೆ ಸಮಾವೇಶದ ಅವ್ರದ್ದು ಒಂದು ವೋಟ್ ಚೋರಿ ಸಮಾವೇಶ ಡೆಲ್ಲಿಯಲ್ಲಿ ಮಾಡ್ಲಿಕತ್ತಾರ. ಅದ್ರ ಒಳಗಡೆನೇ ಒಂದು ಚಾರ್ಜ್ ಶೀಟ್ ಮಾಡಿ ನೋಡಿ BJP ಅವರು ಇದರಲ್ಲಿ ಚಾರ್ಜ್ ಶೀಟಲ್ಲಿ ಹೆಸರಿದೆ ಅಂತಂದು ಅಲ್ಲಿ ಅವ್ರಿಗೆ ಭಾಷಣದಲ್ಲಿ ಹೇಳೋ ಸಲುವಾಗಿ, ಅವ್ರಿಗೆ ಖುಷಿ ಪಡಿಸೋ ಸಲುವಾಗಿ ಈ ರೀತಿ ನಮ್ಮ ಮೇಲೆ ಒಂದು ಫ್ಯಾಬ್ರಿಕೇಟ್ ಸೃಷ್ಟಿ ಮಾಡಿರುವಂಥ ಪ್ರಕರಣ ಇದು. ಅದಕ್ಕೆ ನಮಗೆ ಈ ಪ್ರಕರಣಕ್ಕೆ ಏನೂ ಸಂಬಂಧ ಇಲ್ಲ. ನಾವು ನ್ಯಾಯಾಲಯದಲ್ಲಿ ನಿರ್ದೋಷವಾಗಿ ಬರ್ತೀವಿ ಅಂತ ನಮಗೆ ನಂಬಿಕೆ ಇದೆ. ತಮ್ಮಿಂದ ಮತ್ತು ತಮ್ಮ ಒಡೆತನದ ಕೆಲವೊಂದಿಷ್ಟು ಸಂಸ್ಥೆಗಳಿಂದ ಹಣಕಾಸಿನ ನೆರವು ಆಗಿದೆ ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಹಣಕಾಸಿನ ನೆರವು ಯಾವುದೇ ರೀತಿಯಿಂದ ಆಗಿಲ್ಲ, ನಾವು ಮಾಡೂ ಇಲ್ಲ. ಅಲ್ಲಿ ನಾವು ಈಗ ಪೇಪರ್ದವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀವಿ, ಅದ್ರ ಬಿಲ್ ಕೊಟ್ಟಿರ್ತೀವಿ, ಅಥವಾ ಯಾವುದು ಸಂಘ ಸಂಸ್ಥೆಗಳಿಗೆ ದೇಣಿಗೆ ಕೊಟ್ಟಿರ್ತೀವಿ. ಅಂಥದ್ದೇ ಹಿಡ್ಕೊಂಡು ನೀವು ಇದಕ್ಕೆ ಕೊಟ್ಟಿರಿ ಇದಕ್ಕೆ ಕೊಟ್ಟಿರಿ ಅಂತಂದು ಉದ್ದೇಶಪೂರ್ವಕವಾಗಿ ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತಂದು ನಮ್ಗೆ ತಿಳಿದು ಬಂದದ್ದು. ಅದಕ್ಕೆ ನಮಗೆ ಏನೂ ಸಂಬಂಧ ಇಲ್ಲ. ಈ SIT ತನಿಖೆ ವೇಳೆ ಏನೇನಾಯ್ತು ಸರ್? ತಮ್ಮ ಪಾತ್ರದ ಬಗ್ಗೆ SIT ಅವರು ಯಾವ ರೀತಿಯಾಗಿ ತಮ್ಮ ಜೊತೆ ಇಂಟ್ರಾಗೇಷನ್ ಮಾಡಿದ್ರು ಮತ್ತು ತಮ್ಮಿಂದ ಹಣಕಾಸು ಏನು ಸಹಾಯ ಆಗಿದೆ ಅಂತ ಏನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದವ್ರು? ಇಲ್ಲ, ನಮಗೆ ಕೇಳಿದ್ರು ಇದಕ್ಕೆ ನಿಮ್ಗೆ ಏನು ಸಂಬಂಧ ಇದೆ ಅಂತ. ನಾವು ಇದಕ್ಕೆ ನಮಗೆ ಏನಿಲ್ಲ ಸಂಬಂಧ, ಅವ್ರು ಯಾರು ಅಂತಲೂ ನಮ್ಗೆ ಗೊತ್ತೂ ಇಲ್ಲ, ಪರಿಚಯನೂ ಇಲ್ಲ ಅಂತ ನಾವು ಹೇಳಿದ್ದೀವಿ. ಅಷ್ಟು ನಮ್ಮ ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ತಮ್ಮಿಂದ ಯಾವುದೇ ರೀತಿಯಾದಂಥ ಹಣಕಾಸಿನ ನೆರವಾಗಲಿ ಈ ಮತಗಳತನದಲ್ಲಿ ತಮ್ಮ ಪಾತ್ರ ಏನೂ ಇಲ್ಲ ಅಂತಿರ್ತೀವಿ? ಏನೂ ಇಲ್ಲ, ಸಂಬಂಧನೇ ಇಲ್ಲ ನಮಗದು. ಇದೇನು ಬೇಕಂತಾನೆ ಮಾಡ್ತಿರೋದು ಹೇಗೆ ಅಂತ? ಉದ್ದೇಶಪೂರ್ವಕವಾಗಿ BR ಪಾಟೀಲ್ ಇದು ಹಳಿ ಚಾಲಿ ಅದು. ಆಳಂದ ತಾಲೂಕಾದಾಗ ಎಲ್ರಿಗೂ ಗೊತ್ತು, BR ಪಾಟೀಲ್ ವಿರುದ್ಧ ಯಾರು ಮಾಡ್ತಾರೋ ಅವ್ರ ಮೇಲೆ ಒಂದಿಲ್ಲ ಒಂದು ರೀತಿಯಿಂದ ತೊಂದರೆ ಕೊಡೋದು, ಕೇಸ್ ಹಾಕೋದು. ನಮ್ಮ ತಂದೆಯವ್ರ ಮೇಲೆ 23 ಮರ್ಡರ್ ಕೇಸ್ ಹಾಕಿದ್ರು ಹಿಂದೆ, ಒಂದೂ ಪ್ರೂವ್ ಆಗಿಲ್ಲ. ಈಗ ಇದು ಹೊಸದು ಮಾಡ್ತಾ ಇದ್ದಾರೆ. ಅದು ರಾಹುಲ್ ಗಾಂಧಿಗೆ ಹತ್ತಿರ ಆಗಿ ಇದು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದ್ದಾರೆ. ಮಂತ್ರಿ ಆಗೋ ಸಲುವಾಗಿ ಈ ರೀತಿ ನಮಗೆ ಒಂದು ಇಮೇಜ್ ಕೆಡಿಸ್ಬೇಕು, ನಮಗೆ ತೊಂದರೆ ಕೊಡಬೇಕು, ದ್ವೇಷನೂ ಸಾಧಿಸಬೇಕು, ಆ ಕಡೆ ರಾಹುಲ್ ಗಾಂಧಿಗೆ ಹತ್ತಿರ ಆಗಿ ಮಂತ್ರಿ ಆಗಬೇಕನ್ನೋ ಉದ್ದೇಶದಿಂದ ಸೃಷ್ಟಿ ಮಾಡಿರುವಂಥ ಕೇಸ್ ಇದು ನಮ್ಮ ಮೇಲೆ. ಇವಿಷ್ಟು ಏನು ಅಂತಂದರೆ ಮಾಜಿ ಶಾಸಕರಾದಂಥ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.